ಶತ್ರುಘ್ನ ಪ್ರಭು ಈ ರೀತಿಯಾಗಿ ರಾಜ ಸುಮದ ದೇವಿಯ ಅನುಗ್ರಹವನ್ನು ಪಡೆದ. ನಂತರ ಅವನು ಸುಲಭವಾಗಿ ಶತ್ರುಗಳನ್ನು ಗೆದ್ದು ಈ ಐಶ್ಚತ್ರ ನಗರದಲ್ಲಿ ರಾಜನಾದ. ವೀರನಾದರೂ ನಮ್ಮ ಯಾಗದ ಕುದುರೆಯನ್ನು ಅವನು ಹಿಡಿದು ಕಟ್ಟಲಾರ. ದೇವಿಯ ಆದೇಶದ ಮೇರೆಗೆ ತನ್ನ ಸಕಲ ಸರ್ವಸ್ವವನ್ನು ತಮಗೆ ಸಮರ್ಪಿಸುತ್ತಾನೆ. ಅಮಾತ್ಯರೇ, ನಿಮ್ಮ ಮಾತು ಸತ್ಯವಾಗುವುದೆಂದು ನನಗೂ ಅನಿಸುತ್ತಿದೆ. ಪ್ರಭು, ಅದು ಅಲ್ಲಿ ನೋಡಿ, ರಾಜನೇ ತನ್ನ ಸಕಲ ಪರಿವಾರದೊಂದಿಗೆ ಇಲ್ಲಿಗೆ ಬರುತ್ತಿದ್ದಾನೆ. ಶತ್ರುಘ್ನ, ಶ್ರೀರಾಮನ ಸಹೋದರ ಹರಿಶ್ಚಂದ್ರದ ಸುಮುದುರಾಜನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸು. ಶ್ರೀರಾಮನ ಆಗದ ಕುದುರೆ ನನ್ನ ರಾಜ್ಯಕ್ಕೆ ಬಂದಿದೆ ಎಂದು ಕೇಳಿ ನನಗೆ ಪರಮಾನಂದವಾಯಿತು. ತಾಯಿ ಕಾಮಾಕ್ಷಿ ದೇವಿ ಹೇಳಿದ ದಿವ್ಯವಾಣಿ ನಿಜವಾಗುವ ಸಮಯ ಸನ್ನಿಹಿತವಾಯಿತೆಂದು ಓಡೋಡಿ ಬಂದೆ. ಶತ್ರುಘ್ನ, ನಿನಗೂ ನಿನ್ನ ಸರ್ವ ಪರಿವಾರಕ್ಕೂ ನನ್ನ ಹರಿಶ್ಚಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಸುಮಧರಾಜನೇ, ಇದೇ ತಾನೇ ನಮ್ಮ ಅಮಾತ್ಯರು ನಿನ್ನ ಗುಣಗಾನ ಮಾಡುತ್ತಿದ್ದರು. ನೀನು ನಿನ್ನ ತಪೋಶಕ್ತಿಯಿಂದ ಕಾಮಾಕ್ಷಿ ದೇವಿ ಅನುಗ್ರಹಕ್ಕೆ ಪಾತ್ರನಾದದ್ದನ್ನು ಕೇಳಿ ನನಗೆ ಸಂತೋಷವಾಯಿತು. ಶ್ರೀರಾಮನ ಆಗದ ಕುದುರೆ ನನ್ನ ರಾಜ್ಯಕ್ಕೆ ಬಂದುದು ನನ್ನ ಸುಕೃತ. ನನ್ನ ರಾಜ್ಯ ಕೋಶಗಳನ್ನೆಲ್ಲ ನಿನಗೊಪ್ಪಿಸುತ್ತೇನೆ, ದಯಮಾಡಿ ಸ್ವೀಕರಿಸು. ಬಹಳ ದೊಡ್ಡ ಮಾತು ಸುಮದ. ದೇವಿಯ ಕೃಪೆಗೆ ಪಾತ್ರನಾದ ನಿನ್ನಂತಹ ತಪಸ್ವಿಯ ದರ್ಶನದಿಂದ ನಾನು ಧನ್ಯನಾದೆ. ನನ್ನ ಪರಿವಾರ ಧನ್ಯವಾಯಿತು. ನಿನ್ನ ಕೋರಿಕೆಯನ್ನು ನನ್ನ ಸೋದರ ಶ್ರೀರಾಮನ ಹೆಸರಿನಲ್ಲಿ ಸ್ವೀಕರಿಸುತ್ತೇನೆ. ಶ್ರೀರಾಮನ ಪೂರ್ಣ ಅನುಗ್ರಹ ನಿನಗೆ ಲಭಿಸುತ್ತದೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಯಾಗದಲ್ಲಿರಬೇಕಾದ ಪಟ್ಟ ಮಹಿಷಿ ಸೀತೆ, ವಿಯೋಗದಲ್ಲಿರುವಳೆ ಪರಮ ಪುಣ್ಯವನಿತ. ಯಾಗದಲ್ಲಿರಬೇಕಾದ ಪಟ್ಟ ಮಹಿಷಿ ಸೀತೆ, ಸ್ವರ್ಣ ಸೀತೆಯೊಂದಿಗೆ ಶ್ರೀರಾಮನ ಯಾಗ. ನಿಜ ಸೀತೆಗೆ ಇಲ್ಲವಂತೆ ಈ ಪರಿಯ ಯೋಗ. ನಿಜ ಸೀತೆಗೆ ಇಲ್ಲವಂತೆ ಈ ಪರಿಯ ಯೋಗ. ಯಾಗದಲ್ಲಿರಬೇಕಾದ ಪಟ್ಟ ಮಹಿಷಿ ಸೀತೆ, ಸರ್ವದ ಶುಭಕ್ಕೆ ನಡೆದಿರುವುದು ಈ ಯಾಗ. ಸೀತೆಗೆ ಶುಭ ತರುವುದೇ ಕಾದು ನೋಡಬೇಕೀಗ. ಸೀತೆಗೆ ಶುಭ ತರುವುದೇ ಕಾದು ನೋಡಬೇಕೀಗ. ಯಾಗದಲ್ಲಿರಬೇಕಾದ ಪಟ್ಟ ಮಹಿಷಿ ಸೀತೆ, ವಿಯೋಗದಲ್ಲಿರುವಳೆ ಪರಮ ಪುಣ್ಯವನಿದೆ. ಯಾಗದಲ್ಲಿರಬೇಕಾದ ಪಟ್ಟ ಮಹಿಷಿ ಸೀತೆ.
ಅಮಾತ್ಯ ಸುಮತಿ, ಪ್ರಭು, ಈ ತಪೋವನ ಮನೋಲ್ಲಾಸವನ್ನು ಉಂಟು ಮಾಡುತ್ತಿದೆ. ಇದು ಯಾವ ಋಷಿಯ ಆಶ್ರಮ? ಇದು ಮಹಾಮಹಿಮರಾದ ಚವನಮಹರ್ಷಿಯ ಆಶ್ರಮ ಪ್ರಭು. ಇವರು ಅಂತಿಂಥವರಲ್ಲ. ಸ್ವಯಂಭೂವಿನ ಮಹಾಯಜ್ಞದಲ್ಲಿ ಇಂದ್ರನ ತೇಜೋಭಂಗ ಮಾಡಿ ದೇವ ವೈದ್ಯರಿಗೂ ಆಹುತಿ ನೀಡಿದ ಮಹಾಮುನಿ. ಅವರ ಪ್ರಭಾವ ಅಪರಿಮಿತ. ದೇವ ವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ಚವನರು ಯಜ್ಞ ಭಾಗವನ್ನು ಯಾವಾಗ ಕೊಟ್ಟರು? ಇಂದ್ರನ ತೇಜೋಭಂಗ ಮಾಡಲು ಕಾರಣವೇನು? ಬ್ರಹ್ಮವಂಶದ ಭೃಗುಮುನಿ ಒಮ್ಮೆ ಸಮಿತ್ತುಗಳನ್ನು ತರಲು ಹೊರಗೆ ಹೋಗಿದ್ದಾಗ ದಮನನೆಂಬ ರಾಕ್ಷಸ ಆಶ್ರಮಕ್ಕೆ ನುಗ್ಗಿದ. ಮುನಿಯಲ್ಲಿ ಮುನಿಪತ್ನಿಯಲ್ಲಿ ಎಂದು ಗರ್ಜಿಸಿದ. ಆಗ ಅಗ್ನಿಯು ಹೆದರಿ ಮುನಿಪತ್ನಿಯನ್ನು ತೋರಿಸಿದ. ರಾಕ್ಷಸನೆಂದು ತಿಳಿದಿದ್ದರೂ ಮುನಿಪತ್ನಿಯನ್ನು ತೋರಿಸಿದ್ದು ತಪ್ಪಲ್ಲವೇ? ಹೌದು ಪ್ರಭು. ಮುಂದೆ ಅಗ್ನಿಗೆ ಅದರ ಫಲ ದೊರೆಯಿತು. ರಾಕ್ಷಸನು ಗರ್ಭಿಣಿಯಾದ ಋಷಿಪತ್ನಿಯನ್ನು ಎತ್ತಿಕೊಂಡು ಸಾಗಿದ. ಅವಳು ದುಃಖ ಭಯಗಳಿಂದ ಕೂಗಿಕೊಳ್ಳುತ್ತಿರುವಾಗ ಅವಳ ಗರ್ಭ ಜಾರಿತು. ಹುಟ್ಟಿದ ಕೂಡಲೇ ಮಗು ಅತಿಯಾದ ಕೋಪದಿಂದ ಕೆರಳಿ ನಿಂತಲ್ಲೇ ಭಸ್ಮವಾಗು ಎಂದು ಅಬ್ಬರಿಸಿತು. ರಾಕ್ಷಸ ಅಲ್ಲೇ ಸುಟ್ಟು ಬೂದಿಯಾದ. ಋಷಿಪತ್ನಿ ಮಗುವನ್ನೆತ್ತಿಕೊಂಡು ಆಶ್ರಮಕ್ಕೆ ಹೋದಳು. ಭೃಗುಪುತ್ರನಿಗೆ ಹುಟ್ಟಿದಾಗಲೇ ಅಷ್ಟೊಂದು ಶಕ್ತಿಯೇ? ಅದ್ಭುತ. ಆಶ್ರಮಕ್ಕೆ ಹಿಂದಿರುಗಿದ ಭೃಗುಮುನಿಗೆ ಎಲ್ಲಾ ವಿಷಯವೂ ತಿಳಿಯಿತು. ದುಷ್ಟ ರಾಕ್ಷಸನಿಗೆ ತನ್ನ ಪತ್ನಿಯನ್ನು ತೋರಿಸಿದ ಅಗ್ನಿಗೆ ನೀನು ಸರ್ವಭಕ್ಷಕನಾಗು ಎಂದು ಶಾಪ ನೀಡಿದ. ಆಗ ಅಗ್ನಿಯು, ನಾನು ಹೇಗೆ ಸುಳ್ಳು ಹೇಳಲಿ ಮುನೀಂದ್ರ? ಆ ರಾಕ್ಷಸನಿಗೆ ಹೆದರಿ ನಾನು ಸತ್ಯವನ್ನೇ ಹೇಳಬೇಕಾಯಿತು. ದಯವಿಟ್ಟು ನನಗೆ ಕೃಪೆ ತೋರಿ ಎಂದು ಬೇಡಿಕೊಂಡ. ಕರುಣೆಯಿಂದ ಭೃಗುಮುನಿ, ನೀನು ಸರ್ವಭಕ್ಷಕನಾದರೂ ಶುಚಿಯಾಗಿರು ಎಂದು ಅನುಗ್ರಹಿಸಿದ. ಓಹೋ, ಅದರಿಂದಲೇ ಸರ್ವವನ್ನು ಸ್ವಾಹ ಮಾಡಿದರೂ ಅಗ್ನಿ ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಂಡಿದ್ದಾನೆ. ಅದಿರಲಿ, ಭೃಗುವಿನ ಮಗುವಿನ ಕಥೆ ಏನು? ತಾಯಿಯ ಗರ್ಭದಿಂದ ಚ್ಯುತನಾದುದರಿಂದಲೇ ಆ ಮಗುವಿಗೆ ಚವನ ಎಂದು ಹೆಸರಾಯಿತು. ಅವನು ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವರ್ಧಮಾನಕ್ಕೆ ಬಂದ. ನರ್ಮದೆಯ ತೀರದಲ್ಲಿ ಚವನ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಕ್ರಮೇಣ ಅವನ ಮೈ ಮೇಲೆ ಹುತ್ತ ಬೆಳೆಯಿತು. ಅವನ ಭುಜಗಳ ಕಡೆಯಿಂದ ಮುತ್ತುಗದ ಮರಗಳು ಬೆಳೆದವು. ಆ ಸಮಯದಲ್ಲಿ ಶರ್ಯಾತಿ ರಾಜ ತೀರ್ಥಯಾತ್ರೆಗೆಂದು ನರ್ಮದಾ ತೀರಕ್ಕೆ ಬಂದಿದ್ದ. ಅವನ ಪತ್ನಿ, ಪುತ್ರಿಯರು, ಸೈನ್ಯವೂ ಜೊತೆಯಲ್ಲಿತ್ತು.
ರಾಜ ನದಿಯಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ಗೌರವ ಸಲ್ಲಿಸಿ ದಾನ ಧರ್ಮ ಮಾಡಿ ವಿಷ್ಣುವನ್ನು ಆರಾಧಿಸಿದ. ಅವನ ಮಗಳು ಸುಕನ್ಯೆ ಪರಮಸುಂದರಿ ವನವಿಹಾರ ಮಾಡುತ್ತಾ ಚವನ ತಪಸ್ಸು ಮಾಡುತ್ತಿದ್ದ ಹುತ್ತದ ಬಳಿಗೆ ಬಂದಳು. ಹುತ್ತದೊಳಗಿನಿಂದ ದೀಪಗಳಂತೆ ಹೊಳೆಯುವ ಚವನರ ಕಣ್ಣುಗಳನ್ನು ಕಂಡು ಕುತೂಹಲದಿಂದ ಒಂದು ಕಡ್ಡಿಯಿಂದ ತಿವಿದು ಬಿಟ್ಟಳು. ತಕ್ಷಣ ಅಲ್ಲಿಂದ ರಕ್ತ ಹರಿಯತೊಡಗಿತು. ಪ್ರಕೃತಿಯಲ್ಲಿ ವಿಕೋಪ, ಸೈನ್ಯದಲ್ಲಿ ಹಾಹಾಕಾರ ಕಾಣಿಸಿತು. ಅವಳು ಯಾರಿಗೂ ಹೇಳದೆ ಏನೋ ಪಾಪಕಾರ್ಯವಾಯಿತೆಂದು ಹಿಂದಿರುಗಿ ಸಂಕಟ ಪಡತೊಡಗಿದಳು. ನನಗೆ ಭಯವಾಗುತ್ತಿದೆ, ನಡೆಯಿರಿ. ಏನೋ ಅಪರಾಧ ನಡೆದಿದೆ ಎಂದು ಸಂದೇಹಗೊಂಡ ರಾಜ ಎಲ್ಲರನ್ನೂ ವಿಚಾರಿಸಿದ. ಸುಕನ್ಯೆಯಿಂದ ಹುತ್ತದ ಬಳಿ ನಡೆದ ಘಟನೆ ತಿಳಿಯಿತು. ಕೂಡಲೇ ರಾಜ ಸುಕನ್ಯೆಯನ್ನು ಕರೆದುಕೊಂಡು ಹುತ್ತದ ಬಳಿಗೆ ಬಂದ. ರಾಜ ಹುತ್ತದೊಳಗಿನ ಮುನಿಯನ್ನು ಕುರಿತು ತಿಳಿಯದೇ ತನ್ನ ಮಗಳಿಂದ ಆದ ಅಪರಾಧವನ್ನು ಮನ್ನಿಸುವಂತೆ ಬೇಡಿಕೊಂಡ. ನನ್ನ ಮಗಳಿಂದ ತಿಳಿದೇ ಆದ ಅಪರಾಧವನ್ನು ಮನ್ನಿಸು. ರಾಜನ್, ಈ ಉತ್ಪಾತಗಳಿಗೆಲ್ಲ ನಿನ್ನ ಮಗಳೇ ಕಾರಣ. ಇವಳು ನನ್ನ ಕಣ್ಣುಗಳನ್ನು ಚುಚ್ಚಿದಳು, ಯಾರಿಗೂ ಹೇಳದೆ ಸುಮ್ಮನಾದಳು. ನೀನು ಇವಳನ್ನು ನನಗೆ ದಾರಿ ಎರೆದುಕೊಡು, ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಆಗಲಿ. ಹುತ್ತ ಕರಗಿ ವೃದ್ಧನಾದ, ಕಣ್ಣು ಕಾಣದೆ ರಕ್ತ ಸುರಿಯುವ ಚವನ ಕಾಣಿಸಿಕೊಂಡ.